ನಮಸ್ತೆ ಕರ್ನಾಟಕ. ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ಇವತ್ತು ಶಿವಮೊಗ್ಗದಲ್ಲಿ 2ನೇ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಮನೆ ತೋರಿಸ್ಬಿಡ್ತೀನಿ. ಶಿವಮೊಗ್ಗದಲ್ಲಿ ನಮ್ಮ ಸತೀಶ್ ಅಣ್ಣನೇ ಎದ್ದು ಬೆಳಗ್ಗೆ ಕಷಾಯ ಮಾಡುತ್ತೆ. ಅದು ಎಲ್ಲರೂ ಕುಡಿಬೇಕು. ಅದು ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ಇಲ್ಲಿ. ಅದನ್ನೇ ಕುಡಿದು ಇದು ಕಷಾಯ ಅಂತ ಹೇಳ್ಕೊಂಡು ಮುಖ ಸಿಂಟಿಸ್ಕೊಂಡು ಹೋಗ್ತಾಳೆ ನನ್ನ ಮಗಳು. ಇವರೆಲ್ಲರೂ ಮೇಲಕ್ಕೆ ಏನಕ್ಕೆ ಹೋಗಿದ್ರು ಅಂತಂದರೆ ಹೇಳ್ತೀನಿ ಬನ್ನಿ. ಇಲ್ಲಿ ಪ್ರತಿ ಸಾರಿನೂ ಜೇನು ಕಟ್ಟುತ್ತೆ. ಅದನ್ನೇ ನೋಡೋಕ್ಕೆ ಅಂತ ಹೋಗಿದ್ರು. ಒಂದು ಸಲ ಕಟ್ಟಿ ಬಿಟ್ಟು ಹೋಗಿ ತುಪ್ಪನ ತಗೊಂಡಿದ್ರು. ನಾವು ಬಂದಿದ್ವಲ್ಲ ಅವಾಗ. ನಾವು ಮೊದಲು ಸಲ ಶಿವಮೊಗ್ಗಕ್ಕೆ ಬಂದಾಗ ಇನ್ನೂ ದೊಡ್ಡದಿತ್ತು ಜೇನು. ಅದು ಹೋಗಿ ತುಪ್ಪ ತಗೊಂಡಾದಮೇಲೆ ಇದು ನೆಕ್ಸ್ಟ್ ಕಟ್ಟಿರೋದಂತೆ. ಮತ್ತೆ ಬಂದು ಕಟ್ಟಿರೋದಿದ್ದು. ಇವಾಗ ತಾನೇ ಕಟ್ತಾ ಇದೆ. ಹುಳಗಳು ಮಾತ್ರ ಸಖತ್ತು ದಪ್ಪ ದಪ್ಪಗವೆ. ನೋಡೋಕ್ಕೆ ಭಯ ಆಗುತ್ತೆ ಮಾತ್ರ. ಇಲ್ಲಿ ಮನೆ ಮುಂದೆ ಸ್ವಲ್ಪ ಬಾಲ್ಕನಿಯಲ್ಲಿ ಜಾಗ ಐತೆ. ಇಲ್ಲಿ ಎಷ್ಟೊಂದು ಗಿಡಗಳನ್ನ ಹೊಸ ಪಾಟ್ಗಳೆಲ್ಲ ತಂದಿಟ್ಟಿದ್ದಾನೆ ನೋಡಿ. ಮೊದಲು ಸಲ ಬಂದಾಗ ಇವೆಲ್ಲ ಇರಲಿಲ್ಲ. ಅವನಿಗೆ ಇದೊಂಥರ ಹಾಬಿ, ಗಿಡಗಳನ್ನ ಬೆಳೆಸೋದು ಮತ್ತು ಪ್ರಾಣಿ ಪಕ್ಷಿಗಳನ್ನ ತಂದು ಸಾಕೋದು. ನಾವು ಶಿವಮೊಗ್ಗಕ್ಕೆ ಏನಕ್ಕೆ ಬಂದ್ವಿ ಅಂತಂದರೆ ಹೋದ ವ್ಲಾಗಲ್ಲೇ ಹೇಳಿದ್ದೆ ನಾನು, ತಲೆನೋವಿಗೆ ಮೈಗ್ರೇನ್ಗೆ ಔಷಧಿ ಕೊಡ್ತಾರಂತೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಇವಾಗ ಅಲ್ಲಿಗೆ ಹೋಗಬೇಕು. ನಾವು ತಿಂಡಿ ತಿನ್ಕೊಂಡು ಅಲ್ಲಿಗೆ ಹೋಗಬೇಕು, ಹೊರಡಬೇಕು. ರೇಣುಕಕ್ಕ ತಿಂಡಿ ಮಾಡ್ತಾಯಿತ್ತು, ಪಲಾವ್ ಏನೋ ಮಾಡ್ತಾಯಿದ್ದೆ ಒಳಗಡೆ. ಇಲ್ಲಿ ಶೋ ಗಿಡಗಳೇ ಜಾಸ್ತಿ ಇದ್ದಾವೆ. ಹೂ ಬಿಡೋ ಗಿಡಗಳಿಗಿಂತ ಶೋ ಗಿಡನೇ ಜಾಸ್ತಿ ತಂದಿಟ್ಟಿದ್ದಾನೆ. ತುಂಬ ಚೆನ್ನಾಗಿದ್ದಾವೆ ಮಾತ್ರ. ಎಲ್ಲವೂ ಹೆಲ್ದಿಯಾಗಿ ಬೆಳಿತವೆ. ಮತ್ತು ಅವಕ್ಕೆ ಕಾಂಪೋಸ್ಟ್ ಮತ್ತು ಕೋಕೋಪೀಟೇನ ತಂದು ಹಾಕಿದ್ನಂತೆ. ತುಂಬ ಚೆನ್ನಾಗಿದ್ದಾವೆ ಗಿಡಗಳು ಮಾತ್ರ. ಚಿಕ್ಕ ಚಿಕ್ಕ ಪಾಟಲ್ಲಾದ್ರೂ ಸಖತ್ ಹೆಲ್ದಿಯಾಗಿ ಬೆಳೀತಾ ಇದ್ದಾವೆ.
ಈ ಗಿಡ ನೋಡಿ, ಇದು ನಮ್ಮೂರ ಕಡೆ ಪಾಪಸ್ಕಳ್ಳಿ ಅಂತ ಹೇಳ್ತಾ ಇದ್ವಲ್ಲ, ಅದೇ ಜಾತಿ ಗಿಡ ಇದು. ಅಂದರೆ ಸ್ವಲ್ಪ ಇದು ಪಾಟಲ್ಲಿರೋದ್ರಿಂದ ಸ್ವಲ್ಪ ಮಾಡರ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ. ಈ ಮನಿ ಪ್ಲ್ಯಾಂಟ್ ಬಂದ್ಬಿಟ್ಟು ಇಲ್ಲಿ ಊರಿಂದ ತಗೊಬಂದಿದ್ದು. ಎಷ್ಟು ಉದ್ದ ಬೆಳೆದೈತೆ ನೋಡಿ, ಅಲ್ಲಿಂದ ಈ ಬಾಗ್ಲವರೆಗೂ ಬಂದಿದೆ ಇದು. ನಾನಿಲ್ಲಿ ವೀಡಿಯೋ ಮಾಡೋ ಅಷ್ಟರಲ್ಲೂ ಈ ರೇಣುಕಕ್ಕ ತಿಂಡಿಗೆ ಬಾ ಅಂತ ಕರೀತು. ನಾವು ತಿಂಡಿ ತಿನ್ಕೊಂಡು ಹುಡುಗರನ್ನ ಮನೆಯಲ್ಲೇ ಬಿಟ್ಟು ನಾನು, ರೇಣುಕಕ್ಕ, ನಮ್ಮ ಮನೆಯವರು ಮತ್ತು ಸತೀಶಣ್ಣ 4 ಜನ ಹೋದ್ವಿ. ಸತೀಶಣ್ಣ ಅಲ್ಲಿಗೆ ಹೋಗೋವರೆಗೂ ಹೇಳಲಿಲ್ಲ ನನಗೆ ಏನು ಔಷಧಿ ಕೊಡ್ತಾರೆ ಅಂತ. ನಾನು ಅಂದ್ಕೊಂಡೆ ಏನೋ ಹಸಿರು ಔಷಧಿ ಕುಡಿಬೇಕೇನೋ ಅಂತ. ಹೆಂಗಪ್ಪ ಕುಡಿಯೋದು ಅಂದ್ಕೊಂಡೆ ಹೋದೆ. ಅದು ಒಂದು ಮನಸ್ಸು, ಕುಡಿಯೋದು ಹೆಂಗನ ಆಗಲಿ, ಸದ್ಯ ಇದು ಮೈಗ್ರೇನು ವಾಸಿ ಆದರೆ ಸಾಕಪ್ಪ ಅನ್ನೋಂಗೆ ಆಗ್ಬಿಟ್ಟಿತ್ತು ನನಗೆ ಇದ್ರ ತಲೆನೋವು. ನಾವು ಕೆಳಗಡೆ ಹೋಗೋ ಅಷ್ಟರಲ್ಲಿ ಆಟೋ ಅಣ್ಣ ಬಂದು ನಿಂತಿತ್ತು. ಇವ್ರ ಪರಿಚಯದವರೇ, ನಮ್ಮನೆಯವರು ಗೊತ್ತಂತೆ ಅವ್ರಿಗೆ. ನಾನು ಈ ವಿಡಿಯೋನ ಏನಕ್ಕಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ, ಮೈಗ್ರೇನಿಂದ ತುಂಬ ಜನ ಸಫರ್ ಮಾಡ್ತಾ ಇರ್ತಾರೆ ನನ್ನ ಥರನೇ. ಅವ್ರಿಗೆಲ್ಲ ಯೂಸ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಅವ್ರ ನಂಬರ್ ಏನಾದರೂ ಬೇಕಿದ್ರೆ ನನಗೆ ಕಮೆಂಟ್ ಹಾಕಿ, ನಾನು ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಇಲ್ಲ ಅಂತಂದರೆ ಬೇಕಂದರೆ ತರಿಸ್ಕೊಡ್ತೀನಿ. ಆನ್ ಮಾಡಿದ್ಯಾ? ಆನ್ ಮಾಡಿಲ್ಲ ಕುಂಡಣ. ಆಮೇಲೆ ನೋಡೋದು ಬಿಡೋ ನೀವು ಸತ್ತಿಗಿತ ನಾನು ಪವರ್ ಹೊಂಟೋಗತ್ತಾ ಯಾವಾಗ ಬರ್ತಾ ಇರುತ್ತೆ ಸ್ಮೆಲ್ ಹೇಳ್ಕ ಇವತ್ತೆಲ್ಲ ಮಕ್ಕತ್ತಳೆ ಓಕೆ ಓಯ್ ಅದು ಒಗಸ್ಬಿಟ್ಟ ಹೋಯ್ತಾ ಏನಾಗಲ್ಲ ಏನ ಸುಮ್ಮನಿರ್ರೀರಾ ಔಷಧಿ ಅದು ತುಂಬ ಘಾಟಿರುತ್ತೆ, ಸ್ಮೆಲ್ ತಗೊಳ್ಳೋದಷ್ಟೇ. ಅದು ನನಗೆ ಊರಿಗೂ ಬೇಕು ಅಂತ ಅಂದ್ಬಿಟ್ಟು ಮನೆಗೂ ತಗೊಬಂದಿದ್ದೀನಿ ಔಷಧಿನ. ಸೊ ಅಲ್ಲಿಂದ ಬಂದಮೇಲೆ ಇಲ್ಲಿ ಕೆರೆ ಹತ್ರ ಬಂದ್ವಿ. ಈ ಕೆರೆಯಲ್ಲಿ ನಮ್ಮ ಸತೀಶಣ್ಣ ಮೀನುಗಳನ್ನ ಬಿಟ್ಟೈತೆ. ಇಲ್ಲಿ ಮಳೆ ಬರ್ತಾ ಇರೋದ್ರಿಂದ ಆ ಮೀನನ್ನ ಹಿಡಿತಾ ಇರಲಿಲ್ಲ. ಇಲ್ಲೇ ಪಕ್ಕದಲ್ಲಿ ತೋಟದವರು ಕ್ಯಾಪ್ಸಿಕಮ್ ಗಿಡನ ಹಾಕಿದ್ರು. ಅವರು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಸೊಪ್ಪೆಲ್ಲ ಕೊಟ್ಟರು ನಮ್ಮ ರೇಣುಕಕ್ಕಂಗೆ. ಕೆರೆ ತಕ್ಕ ಹೋಗಿ ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಕತ್ಲೆ ಆಗಿತ್ತು ಮತ್ತು ಮಳೆನೂ ಬರ್ತಾಯಿತ್ತು. ನಾವು ಮನೆಗೆ ಬರೋ ಅಷ್ಟರಲ್ಲಿ ವೈಫೈ ಕನೆಕ್ಷನ್ ಮಾಡೋರು ಬಂದಿದ್ದರು. ಅವರು ವೈಫೈ ಕನೆಕ್ಷನ್ ಮಾಡ್ತಾಯಿದ್ರು. ಅದು ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಸರಿಯಾಗಿ. ತುಂಬ ಹೊತ್ತಾಯ್ತದು. ನಮ್ಮ ವಿಡಿಯೋನ ಎಲ್ಲರೂ ನೋಡಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಎಲ್ರಿಗೂ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆರೋಗ್ಯವಾಗಿ ಇಲ್ಲಿ ಕುಟುಂಬಕ್ಕಾಗಿ ಎಲ್ಲ ಜನರು ಇರಬೇಕು. ನಮ್ಮ ಜಾನು ಸೈಕಲ್ ಗ್ಯಾಪ್ ಸಿಕ್ಕಿದ್ರೆ ಸಾಕು ಎಲ್ರಿಗೂ ಕ್ಲಾಸ್ ತಗೊಂತಾಳೆ. ಹಂಗೆ ನಮ್ಮ ಸತೀಶ್ ಅಣ್ಣನೂ ಬಿಟ್ಟಿಲ್ಲ. ಸತೀಶ್ ಅಣ್ಣ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಾನು ವಾಶ್ರೂಮ್ಗೆ ಹೋಗ್ತೀನಿ ಅಂತ ಎದ್ದೋಯ್ತು. ನಾನು ಒಳಗಡೆ ಬಂದರೆ ಧೃತಿ ಪಂಪ್ಕಿನ್ ಸೀಡ್ಸು ಮತ್ತು ಬಾದಾಮು ಮತ್ತು ಅಗಸೆ ಬೀಜ ಮತ್ತು
ಸೂರ್ಯಕಾಂತಿ ಬೀಜ ಇವು 3-4 ಉರಿತಾ ಇದ್ಲು. ನಾನು ಕೇಳಿದೆ ಇದು ಏನು ಉರಿತಾ ಇದೆಯಾ ಅಂತ. ಇವನ್ನ ಹುರಿದ್ಬೇಕಾದ್ರೂ ತಿನ್ಬೋದು, ಇಲ್ಲ ಹಂಗೇನಾದರೂ ತಿನ್ಬೋದು ಅಂತ ಹೇಳಿದ್ಲು. ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ತಿನ್ಬೋದು ಅಂತ ಹೇಳಿದ್ಲು. ಇದ್ರ ಬೆನಿಫಿಟ್ ಅವಳೇ ಹೇಳ್ತಾಳೆ ಕೇಳಿ. ಹಾಂ, ಇದೆಲ್ಲ ಅಲ್ಲಿ ಉರಿತಾ ಇದ್ದೆಲ್ಲ ಏನು ಕುರಿದೆ ಇವೆಲ್ಲ? ಇದೆಲ್ಲ ಏನು ಕುರ್ದೆ ಅಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಇರತ್ತಲ್ಲ, ಮತ್ತೆ ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಶ್ಯೂಸ್ ಇದ್ರೆ ಡೈಲಿ ಇದನ್ನ ಒಂದು ಸ್ಪೂನ್ ಕನ್ಸ್ಯೂಮ್ ಮಾಡ್ತಾ ಬಂದರೆ ಹಾರ್ಮೋನ್ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತ. ಇದು ಪಂಪ್ಕಿನ್ ಸೀಡ್ಸು. ಇದು ಪೀರಿಯಡ್ಸ್ನಲ್ಲಿ ಟೆಸ್ಟೆಸ್ಟರೋನ್ ಅನ್ನೋ ಹಾರ್ಮೋನ್ನ ರೆಗ್ಯುಲೇಟ್ ಮಾಡಿ ಇನ್ಸುಲಿನ್ ಸೆನ್ಸಿಟಿವಿಟಿಗೆ ಹೆಲ್ಪ್ ಮಾಡುತ್ತೆ. ಮತ್ತು ಹೇರ್ ಫಾಲ್ ಆದರೆ ರೆಡ್ಯೂಸ್ ಮಾಡುತ್ತೆ. ಮತ್ತು ಪಿಂಪಲ್ಸಿಗೆಲ್ಲ ಇದು ತುಂಬ ಒಳ್ಳೆಯದು. ಇದು ಫ್ಲ್ಯಾಕ್ಸ್ ಸೀಡ್ಸು, ಅಕ್ಸೆ ಬೀಜ ಅಂತ ಕೇಳಿರ್ತೀರಾ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಅಂದರೆ ಇವಾಗ ನೀವು ಫಿಶಲ್ಲಿ ಏನು ತಿಂತೀರಾ ಅದರಲ್ಲಿ ಏನು ಸಿಗುತ್ತೆ ನಿಮಗೆ, ಆ ಕಂಟೆಂಟು ಇದರಲ್ಲಿ ನಿಮಗೆ ಸಿಗತ್ತೆ. ಅದಾದಮೇಲೆ ಇದು ಸನ್ಫ್ಲವರ್ ಸೀಡ್ಸು. ಇದು ಸೂರ್ಯಕಾಂತಿ ಬೀಜ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದರಲ್ಲಿ ವೈಟಮಿನ್ ಇ ಇರುತ್ತೆ, ಮತ್ತು ಸ್ಕಿನ್ನಿಗೆ ಮತ್ತು ಇನ್ಫ್ಲಮೇಷನ್ಗೆಲ್ಲ ತುಂಬ ಒಳ್ಳೆಯದು ಇದು ಬಾದಾಮಿ ಬ್ಲಡ್ ಶುಗರ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಪ್ರೋಟೀನ್ ರಿಚ್ ಫುಡ್ ಅಂತ ಎಲ್ಲರಿಗೂ ಗೊತ್ತಿದೆ. ಮತ್ತು ಫರ್ಟಿಲಿಟಿಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಡೈಲಿ ಇದನ್ನು ಒಂದು ಸ್ಪೂನ್ ಕನ್ಸ್ಯೂಮ್ ಮಾಡ್ತಾ ಬಂದರೆ ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅಂತ. ಥ್ಯಾಂಕ್ಸ್ ಕಣವ, ಚೆನ್ನಾಗಿ ಹೇಳೋಣ. ಸೂಪರ್. ಇದನ್ನು ತಿನ್ನೋದ್ರಿಂದ ಏರ್ ಫಾಲ್ ಕಮ್ಮಿ ಆಗುತ್ತೆ, ಮತ್ತು ವೆಯ್ಟ್ ಲಾಸ್ ಆಗುತ್ತೆ, ಮತ್ತು ಪೀರಿಯಡ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ಲು. ನಾವೆಲ್ಲದಕ್ಕೂ ಮೆಡಿಸನ್ಗೆ ಅಡಿಕ್ಟ್ ಆಗಬಾರ್ದು. ಈ ಥರ ಹೋಮ್ ರೆಮಿಡೀಸು ಮಾಡಬೇಕು. ನಾನು ನನ್ನ ಮಗಳಿಗೆ ಊರಿಗೆ ಹೋದ್ಮೇಲೆ ಶುರು ಮಾಡ್ತೀನಿ ಇದೆಲ್ಲ. ಬೆಳಗ್ಗೆ ಊರಿಗೆ ಹೋಗಬೇಕು. ನೋಡಿ, ಇದು ಶಿವಮೊಗ್ಗದ ನೈಟ್ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಎಲ್ಲ ಮುಗಿಸ್ಕೊಂಡು ತಲೆನೋವು ಔಷಧಿ ತಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಮ್ಮೂರಿಗೆ ಹೋಗೋಣ ಅಂತ. ಇದೇ ನೋಡಿ ಶಿವಮೊಗ್ಗ ಬಸ್ ಸ್ಟ್ಯಾಂಡು. ಇದು ಶಿವಮೊಗ್ಗದಲ್ಲಿ ಬೇಜಾನ್ ಬಸ್ ಇತ್ತು ಚನ್ನರಾಯಪಟ್ಟಣಕ್ಕೆ. ಬಸ್ ಹತ್ಕೊಂಡು ಊರಿಗೆ ಬಂದ್ವಿ. ಇದೇ ನೋಡಿ ಔಷಧಿ ಅದು. ಇದು ಸ್ವಲ್ಪ ಆಯಿಲ್ ಥರ ಇದೆ. ಇದಕ್ಕೆ ಸ್ವಲ್ಪ ಹತ್ತಿನ ತಗೊಂಡು ಅದನ್ನು ಸ್ವಲ್ಪ ಡಿಪ್ ಮಾಡಬೇಕಷ್ಟೇ. ಅದು ಸ್ವಲ್ಪ ಘಾಟ್ ಇರೋದ್ರಿಂದ ತಕ್ಷಣಕ್ಕೇ ನಮಗೆ ತಲೆನೋವು ಕಮ್ಮಿ ಆಗುತ್ತೆ. ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನೋಡಿ, ಯಾರಿಗಾದ್ರೂ ಬೇಕಿದ್ದರೆ ಅವ್ರ ಫೋನ್ ನಂಬರ್ ಕೊಡ್ತೀನಿ, ಬೇಕಿದ್ದವರು ಕಮೆಂಟ್ ಹಾಕಿ. ನಮ್ಮ ಈ ವಿಡಿಯೋ ಎಂಟರ್ಟೈನಿಂಗ್ ಆಗಿತ್ತು ಮತ್ತು ನಿಮಗೆಲ್ರಿಗೂ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. Subscribe my channel.